ಬೆಳಗಾವಿಯಲ್ಲಿ ಇಂದು ಈದ್ ಮಿಲಾದ್ ಮೆರವಣಿಗೆ. ನಗರದೆಲ್ಲೆಡೆ ಪೊಲೀಸ್ ಇಲಾಖೆಯಿಂದ ಹದ್ದಿನ ಕಣ್ಣು. ಬೆಳಗಾವಿ ನಗರದಲ್ಲಿ ಸೆಪ್ಟೆಂಬರ್ 6ರಂದು ಗಣೇಶ ವಿಸರ್ಜನೆಯ ಕಾರಣ ಮುಂದೂಡಲಾಗಿದ್ದ ಈದ್ ಮಿಲಾದ್ ಮೆರವಣಿಗೆಯು ನಗರದಲ್ಲಿಂದು ಅದ್ದೂರಿಯಾಗಿ ನಡೆಯಲಿದೆ. ಇವತ್ತು ನಡೆಯಲಿರುವ ಈದ್ ಮಿಲಾದ್ ಭವ್ಯ ಮೆರವಣಿಗೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸರು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಗಡಿ ಭಾಗದಲ್ಲಿ ಪೊಲೀಸ್ ತಪಾಸಣೆ ಕೇಂದ್ರ ಹಾಗೂ ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ಸಿಸಿ ಕ್ಯಾಮೆರಾ ಮೂಲಕ ಹದ್ದಿನ ಕಣ್ಣು ಇಡಲಾಗಿದೆ. ಈ ಕುರಿತು ಬೆಳಗಾವಿ ಎಎಸ್ಪಿ ಡಾಕ್ಟರ್ ಬೆನಕಪ್ರಸಾದ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಇಂದು ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯುವ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ಬಿಗಿ ಬಂದೋಬಸ್ತ್ಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಹೋಮ್ ಗಾರ್ಡ್ಸ್, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಎಎಸ್ಐಗಳು ಸೇರಿದಂತೆ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಧರ್ಮಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ಘೋಷಣೆ ಕೂಗುವುದು, ಧ್ವಜಗಳನ್ನು ತಿರುಗಿಸುವುದು, ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕುಣಿಯೋದನ್ನು ನಿಷೇಧಿಸಲಾಗಿದೆ. ಪೊಲೀಸ್ ನಿಯಮಗಳನ್ನು ಮೀರಿ ಕಿಡಿಗೇಡಿಗಳು ಶಾಂತಿ ಭಂಗ ಮಾಡುವ ಸನ್ನಿವೇಶ ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್, ಇಂಡಿಯನ್ ಟಿವಿ ನ್ಯೂಸ್, ಬೆಳಗಾವಿ. ನಗರದಲ್ಲಿ 5ನೇ ತಾರೀಕಿಗೆ ಸೆಪ್ಟೆಂಬರ್ 5ನೇ ತಾರೀಕು ನಡೀಬೇಕಾದ ಈದ್ ಮಿಲಾದ್ 6ನೇ ತಾರೀಕಿನಿಂದ ಗಣೇಶ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಅದು 14ನೇ ತಾರೀಕು ಶೇರತ್ ಕಮಿಟಿ ಅಂಜುಮನದವರು ಸೇರಿ 14ನೇ ತಾರೀಕು ಮಾಡೋದ್ರ ಬಗ್ಗೆ ನಗರ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿದ್ರು. ಆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆಯಿಂದ ಈದ್ ಮಿಲಾದ್ ಪ್ರಶಸ್ತಿ ಆಗ್ತಾ ಇದೆ. ಪಿಂಪರಗಡ್ಡೆ ಅಂತ ಸ್ಟಾರ್ಟ್ ಆಗಿ ಚನ್ನಮ್ಮ ಸರ್ಕಲ್ ಮುಖಾಂತರ ಅಸದ್ ಖಾನ್ ಸೊಸೈಟಿ ಕನ್ಕ್ಲೂಡ್ ಆಗ್ತದೆ ಸಾಯಂಕಾಲ 6 ಗಂಟೆಗೆ. ಇನ್ನೊಂದು ಸಾಯಂಕಾಲ 4 ಗಂಟೆಗೆ ಅನುಗುಣದಂತ ಸ್ಟಾರ್ಟ್ ಆಗಿ ಅಲ್ಲೆಲ್ಲ ಗಲ್ಲಿಗಳಿಗೆ 4-5 ಗಲ್ಲಿಗಳ ಮುಖಾಂತರ ಬಂದು ಸುಮಾರು ರಾತ್ರಿ 8ವರೆಗೆ ಅಲ್ಲಿ ಬಂದು ಮುಕ್ತಾಯ ಆಗ್ತದೆ. ಆನಂತರ 8ವರೆಗೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಏಷ್ಯಾ ಕಪ್ಗೆ. ಆ ಹಿನ್ನೆಲೆಯಲ್ಲೂ ಕೂಡ ನಗರದ ಎಲ್ಲ ಸೂಕ್ಷ್ಮ ಸ್ಥಳಗಳಲ್ಲಿ ಕೂಡ ವ್ಯವಸ್ಥಿತ ಬಂದೋಬಸ್ತ್ ಮಾಡಲಾಗಿದೆ. ಸೆಕ್ಟರ್ ಡ್ಯೂಟಿ, ವೈಲೆಂಟ್ ಪೆಟ್ರೋಲಿಂಗು, ಸೀನಿಯರ್ ಆಫೀಸರ್, ಸೂಪರ್ವೈಸರಿ ಪೆಟ್ರೋಲಿಂಗು ಎಲ್ಲ ಇರ್ತದೆ. ಎಲ್ಲ ಹೈ ಅಲರ್ಟ್ ಇರ್ತದೆ ಬೆಳಗಾವಿ ನಗರದಲ್ಲಿ ನಾಳೆ. ಯಾಕಂದ್ರೆ ಈದ್ ಮಿಲಾದ್ ಮತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹಿನ್ನೆಲೆಯಲ್ಲಿ ಸುಮಾರು 1500 ಜನ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ಹೋಮ್ ಗಾರ್ಡ್ ಎಲ್ಲ ಇರ್ತಾರೋ, 10 ಕೆಎಸ್ಆರ್ಪಿ ಮತ್ತು ಸಿಆರ್ 10 ಗಾಡಿನೂ ಇರ್ತಾವೆ. ಯಾವುದೇ ಸಿಚುವೇಶನ್ ಬಂದರೂ ಕೂಡ ನಾವು ಒಂದು ಕೌಂಟರ್ ಮಾಡ್ಲಿಕ್ಕೆ ನಗರ ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ಆಯುಕ್ತ ನೇತೃತ್ವದಲ್ಲಿ ಎಲ್ಲ ಹಂತದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನಾವು ರೆಡಿ ಇದ್ದೀವಿ.